ಎಂತ ಹೇಳ್ತಿದ್ರಿ? ನಾನು ಹೆಡ್ಡಿ ಅಲ್ಲ, ನಾನು ಹೆಡ್ಡಿ. ದೊಡ್ಡ ಪಂಡಿತರು ನೀವು. ನಾ ಕಾಣ್ತಿದ್ದ ಹೆಡ್ಡೆ ಅಂತೆ. ಎಂತಕ್ಕೆ ಮನೆ ಮುರಿಯೋದಿ ಕಳಿಬಾರ್ದ ಅಂತ ಹೇಳಿ ಅವತ್ತಿಂದ ಎಲ್ಲ ಸುಧಾರಿಸ್ಕೊಂಡು ಸಂಸಾರ ಮಾಡ್ಕಿ ಬಂದಲ್ಲ, ಅದಕ್ಕೆ ಹೆಡ್ಡಿ ನಾನು. ಏನ್ ನೀವೇ ದೊಡ್ಡ ಪಂಡಿತರು ಗೊತ್ತಿಲ್ಲ ಯಾರಿಗೂ. ಏನ್ ನೀವು ದುಡ್ಡು ಕಳ್ತನ ಮಾಡ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಅಂತ ಮಾಡಿದ್ರ? ಗೊತ್ತಿದ್ರು ಗೊತ್ತಿಲ್ಲಿದ್ದಂಗೆ ನಾನು ಅತ್ತೆಮ್ಮ ಮಾತಾಡ್ಕೊಂಡು ಸುಮ್ಮನೆ ಹಾಕಿತಿದ್ದು. ಎಂತ ಮನೆಯಲ್ಲಿ ಬೀದಿ ರಂಪ ಮಾಡೋದು ಅಂತ ಹಣೆ ಬರಕ್ಕೆ ಮತ್ತೆ ಅದು ದೊಡ್ಡ ಬುದ್ಧಿವಂತಿಕೆ ಅಂತ ಇರೋದು. ಆ ಥರ ಬುದ್ಧಿವಂತಿಕೆ ಮಾಡಿ ಒಂದು ಸುಧಾರಿಸ್ಕೊಂಡು ಬರ್ದೇ ಇದ್ರೆ ಸಂಸಾರ ಇವತ್ತು ಹಿಂಗೆ ಇರ್ತಿರ್ಲ. ಇಲ್ಲಿ ಕುತ್ಕೊಂಡು ನಿಮಗೆ ಮಾತಾಡೋಕ್ಕೂ ಆತಿರ್ಲ. ಎಂದ ಹಾಳಾಗಿ ದೇಗ್ಲ ಕಂಡು ಹೋಗಿರ್ತಿತ್ತು. ಈಗ ಮತ್ತೆ ಹೇಳ್ತಾರೆ ಹೆಡ್ಡಿ ಅಂತೆ. ಹಿಂಗ್ಸ್ರಿಟ್ಟು ದುಡ್ಡು ಕದ್ಕೊಂಡು ಹೋಗೋದು, ಪ್ಯಾಟಿಗೆ ಹೋಗಿ ಕುಡ್ಕೊ ಬರೋದು, ಸುಳ್ಳು ಹೇಳೋದು, ಇದೇ ದೊಡ್ಡ ಬುದ್ಧಿವಂತಿಕೆ ನಿಮ್ಮದು. ಅದೆಲ್ಲ ಮಾಡ್ತಿದ್ದಾರೆ ಹೆಡ್ರು. ಭಾರತತೆ ಹೋಗ್ಲಿ ಬಿಡಿ, ಸಿಟ್ಟು ಮಾಡ್ಕಿಬೇಡಿ. ಅಲ್ಲ ಮತ್ತೆ ಸಿಟ್ಟು ಮಾಡ್ಕಿಣೋದು ಅಂತಕ್ಕೆ? ನಾ ಹೆಡ್ಡಿ ಅಂತ ನಂಗೆ ಗೊತ್ತು ಅಂತೀಯ, ಮತ್ತೆ ನನ್ನ ಮೇಲೊಂದು ಸಿಟ್ಟು ಮಾಡ್ಕಿತೀಯಪ್ಪ. ಅಲ್ಲ ಇವೆಲ್ಲ ಚೂರು ಗೊತ್ತಾಗಲ್ಲ ಅಂದಿದ್ದಷ್ಟಯ್ಯ. ಆಮೇಲೆ ಹುಡುಗ ನಿನ್ನ ಹತ್ರ ಎಂತ ಹೇಳದ್ನೇನ ನಂಗೆ ಗೊತ್ತಿಲ್ಲ. ನೀವು ಒಂದಿನಿಂದ ಹಿಂದಿನ ತನಕ ಹೆಂಗೆ ಸಂಸಾರ ಮಾಡ್ಕಿ ಬಂದೀಯ ಅಂತೇಳಿ ಎಂಥದಾರಾಗಲಿ ಕೇಳದೆ ಇದ್ರು ಸುಧಾರಿಸ್ಕೊಂಡು ಬಂದೀಯ. ಹೌದು, ಅದೇನ ಸುಳ್ಳೇನಲ್ಲ. ಆಗಲಿ, ಈಗ ಹಂಗೆ ಸಿಟ್ಟು ಮಾಡ್ಕಿಬೇಡ. ನೀ ನಮ್ಮನೆ ರಕ್ಕಸ್ತಿ ನೋಡ್ದಂಗೆ ನನ್ನ ಕಡೆ ನೋಡ್ಬೇಡ ಮಾರತಿ. ನಂಗೆ ಹೆದರಿಕೆ ಆಗಿ ಹೋಗ್ತದೆ. ಮೊದಲೇ ಬೂದ್ಗುಂಬಳ ಕೈ ಇದ್ದಂಗೆ ಇದ್ದೀಯ. ಹಿಂಗೆ ಮಾಡ್ಕೊಬಿಟ್ರೆ ಮಕ್ಕ ಅಂದರೆ ಏನು ಕೆಂಪು ಗಡ್ಗಿ. ಹೇಳು ಹೇಳು, ಒಂದು ದೊಡ್ಡ ಕಾಪಿ ತಬ ಹೇಳು. ಬಿಸಿ ಕಾಪಿ ತಂದ ಮಂಡೆ ಮೇಲೆ ಸುರಿದೆ ನಾನೀಗ. ಕಾಪಿ ಅಂತೆ ಕಾಪಿ. ಬೆಳಿಗ್ಗೆ ನಾನು ಹೇಳಿದಷ್ಟು ಅಲೇಸ್ಕೊಂಡು ಕಿಕೇಳಲ್ಲ ಅಂತ ಹೇಳಿ ಹಂಗೆ ಹೋಗಿದ್ರಿ ಅಲ್ಲ. ಕಿಕೇಳಲ್ಲ ಅಂತ ತಿಳ್ಕೊಂಡ್ಲಿ ಅಂತ ಹೇಳಿ ನಾನು ಸತ್ಯ ಅಂತ ನಂಬುದ್ನಲ್ಲ. ಹಾನೇ ನಾ ಎಲ್ಲ ಅಲ್ಲ ಅಂತ ಹೇಳಿದ್ನೆ. ಈಗ ಅವಯ್ಯನು ಸತ್ಯ ಅಂತಾನೆ ನಂಬ್ತಿತ್ತ ಅಂತಾನೆ ಹೇಳಿದ್ದು. ಅವಯ್ ನಂಬ್ತಿರ್ಲ ಅಂತ ಹೇಳದ್ನ? ಕ್ಯಾಪಕ್ಕೆ ಮೇಲೆ ಅಂತ ಅಲೆಸ್ಗಿತೀಯ ಏನ? ನಿಮ್ದು ಅವೆಲ್ಲ ಹೋಗ್ಲಿ ಆಸ ಬೇಡ ಹೇಳಿನಿ. ಏನು ಮತ್ತೆ ಕಿಳ್ಕೊಂಡಿದ್ದಾರೆ ಹಂಗೆ ನಾಟಕ ಮಾಡ್ತಿದ್ದೀರಾ? ನಂಗೆ ಗೊತ್ತಾಗಲ್ಲ ಅಂತ ಹೇಳಿ ಇಷ್ಟು ದಿವಸ ನಂಬಿರ್ಕಾತ, ಇನ್ನು ನಂಬ್ಕೊಂಡು ಕುತ್ಕೊಳಲ್ಲ ನಾನು. ಅಲ್ಲ, ಅದು ನನ್ನ ಹತ್ರ ಹೇಳಿದ್ರೆ ನಾ ಎಂತ ಮಾಡೋದೆ? ಅಪ್ಪಂದೊಂಥರ ನಾಟಕ, ಮಕ್ಳದೊಂಥರ ನಾಟಕ. ಅಂದರೆ ಮಕ್ಕಳು ಅಂದರೆ ಏನು? ಅದೇ ನಿನ್ನ ಸುದ್ದಿಗೆ ಬರ್ತದ ಈಗ? ಆ ಮಗ ಏನು ಮಾಡ್ತಾನೆ ಯಾರಿಗೆ ಗೊತ್ತಾ? ಏನು ಮಗ ಮಗ ಅಂತ ತಲೆ ಮೇಲೆ ಹೊತ್ಕೊ ಕುತ್ಕೋತೀಯ? ಈಗ ನನ್ನ ಹತ್ರ ಬಂದು ಹೇಳಿದ್ರೆ ನಾನೆಂತ ಮಾಡೋಕ್ಕತ್ತದೆ? ಬೇಡ ಬೇಡ ನೋಡಿ, ನಂಗೆ ಸಿಟ್ಟು ಬರ್ಸ್ಬೇಡಿ. ಒಳ್ಳೆ ಮಾತಲ್ಲಿ ಕೇಂಡರಂಗೆ ಸುಮ್ಮನೆ ಇದ್ರಂತ ಆತ. ಮತ್ತೆ ನಾಟಕ ಹೋಗ್ಲಾಸ ಶುರು ಮಾಡಿದ್ರಿ ಈಗಲ್ಲ. ಯಾರ ಸಸ್ಯ? ಮತ್ತೆ ನೀ ಹೇಳ್ತೀಯಲ್ಲ ಸಸ್ಯ ಪರನೇ ಏನು ಮಾತಾಡ್ತಾ ಬತ್ತೀಯ? ನಾ ಹೇಳಿದ್ರೆ ನಿನಗೆ ಅಲ್ಲ ಕಾಣ್ತದೆ, ಅದಕ್ಕೆ ನಾ ಸುಮ್ಮನೆ ಹಾಕ್ಕೊಂಡಿದ್ದ. ಈಗ ಗೊತ್ತ ನಿಂಗೆ? ಇಟ್ಲಾಯ್ಕೆ ಹೇಳ್ತೀಯ ನೋಡು, ಒಳ್ಳೆ ಕೆಲಸತ್ತು ನೀವು ಹಾಗೆ ಇದು ಮಾಡಿದ್ದು ಅಂತ. ಸುಮ್ಮನಿರು, ಏನು ಹೇಳಕ್ಕೆ ಹೋಗಬೇಡ. ಈಗ ನಾನು ಇದು ಮಾಡ್ದಂಗೆ ಏನು ಮಾಡು. ನಾ ಹೇಳಿನಿ ಎಂಥದ್ದು ಹೇಳ ಅವರು ಅಂತ ಹೇಳ ನೋಡ ಏನಾಗ್ತದಂತ. ನಿಮ್ಮ ಕಿವಿಗೆ ಸೀಸ ಕಾಸು ಹೊಯ್ದೆ ಹೋಗ. ನೋಡ ನೋಡ ಅವ್ರ ನಾಟಕ ನೋಡ. ಕೇಂದ್ರಿದ್ದ ಹಂಗೆ ಮಾಡದ? ಇಲ್ಲ ಪಾರ್ವತತ್ತೆ, ನಂಗೆ ಯಾಕೋ ಡೌಟು. ಈಗ ನೀವು ಹೇಳಿದ್ದು ಕೇಳಿಸ್ಲ ಅವರಿಗೆ. ನನಗೆ ಹಿಡ್ದ ಸುಮ್ಮನೆ ಇರ. ನೀನು ಒಂದು ಅವ್ರು ಮಾಡ್ದಂಗೆ ಮಾಡಬೇಡ. ನಾನು ಒಳಗೆ ನಿಂತ್ಕೊಂಡೆಲ್ಲ ಅಲೇಸಿನಿ ಹೇಳಿದ್ದ. ಮೊನ್ನೆ ನಾ ಹೇಳಿದ ಪೂರ್ತಿ ಅಲೇಸ್ಕಿಂದ ಕೇಂದ್ರಿದ್ದಾರೆ ಹಂಗೆ ಹೋಗ್ಯಾರೆ. ಅವನಿಲ್ಲ ಹುಡ್ಗ, ಎಂತ ಅಂತ ಮಾರಯ್ಯ, ಎಂತ ಹೇಳ್ತಾ ಇದೀಯಾ? ಅಲ್ಲ ಮಾದಪ್ಪಜ್ಜ, ಮತ್ತೆಂತ ಅಲ್ಲ. ಆ ಹುಡುಗನಿದ್ರೆ ಇಲ್ಲಿ ಕೂತ್ಕೊಂಡು ಎಂತ ಮಾತಾಡೋದು? ಅವ ಹೋದ್ಮೇಲೆ ಒಳಗೆ ಕೂತ್ಕೊಂಡು ರೂಮಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಸತ್ಯಕ್ಕೂ ಅವ್ರು ಹೇಳಿದ್ ಕೇಳಿಸ್ಲಾ ನಿಮಗೆ? ಅವರೊಂದು ಹೇಳಿದ್ರೆ ನೀವೊಂದು ಹೇಳ್ತೀರಿ. ಹೌದಾ? ಹೌದಾನ? ನೋಡಲ್ಲಿ ಈ ಯಾವ ಗಳಿಗೆಲಿ ಹೆಂಗಿರ್ತದೆ ಅಂತ ನಂಗೆ ಹೆಂಗೆ ಗೊತ್ತಾಗ್ತದ? ಒಂದು ಗಳಿಗೆ ಏನೋ ಸಿಟ್ಟು ಮಾಡ್ಕೊತದೆ ನೋಡು, ನನ್ನ ಮಕ್ಕ ಕಂಡ್ರೆ ಆಗಲ್ಲ ಅನ್ಬೇಕು. ಹಂಗೆ ಒಂದು ಗಳಿಗೆ ಕೂತ್ಕೊಂಡು ಮಾತಾಡೋಣ ಅನ್ನೋ ಜ್ಞಾನ. ಆದ್ರೂ ಮುನ್ಸಲ್ಲಿ ಏನದೆ ಅಂತ ನಂಗೆ ಗೊತ್ತಾಗ್ತದ?
ಹುಡುಗನಿದ್ರೆ ಎಂತ ಮಾತಾಡೋದು ಅಂದರೆ ಬರೋಕ್ಕೊಂದ್ಸತಿ ಬಂದೀಯ ನೀನು ನಿನ್ನ ಹತ್ರ ಮಾತಾಡದೆ ಇರೋಕ್ಕಾಗ್ತದ? ಏನು ಗೊತ್ತಿ ಸಾಯದ ಮಾರೆ ಒಂದು ಕೆಲಸ ಮಾಡವನಿಲ್ಲ ಹುಡುಗ, ಇಂದು ಹೋಗೋ ನಾಳಿಕೆಂದಾರು ಬಾ ಆತ ಮಾತಾಡೋಣ. ಎಂತ ಮಾಡೋದು ಹೇಳು, ಹೆಗ್ಗುಡ್ತರಿಗೋ ಬರೋಕ್ಕೊಂದ್ಸತಿ ಮಾತಾಡೋಣ ಕೂತ್ಕೊಂಡು ಅಂದಂಗೆ ಆಗ್ಯದೆ ಮಾರಯ್ಯ. ಎಂತ ಹೇಳೋಕ್ಕದು ಏನೋ ಮನ್ಸಿಗೆ ಭಾಳ ಬೇಜಾರಾಗಿರ್ಬೇಕು, ಸಸಿ ಏನೋ ಹೇಳಿ ಹೋಗಿರ್ಬೇಕು. ಹಾಗಾಗಿ ನನ್ನ ಹತ್ರ ಒಂದು ಹೇಳ್ಕಿಣನ ಅಂತ ಮತ್ತೆ ಯಾರ ಹತ್ರ ಹೇಳ್ಕಿತ್ತದ ಪಾಪ ಅದು ಅಪ್ಪನ ಅವನ ಅತಿಯೊಂದದೇ ಅದನ್ನು ಕಂಡ್ರು ಸಾಕು. ಆಗಲಿ ಬಿಡು, ನೀನು ಕೆಲಸ ಮಾಡೋನಿಲ್ಲ ಹುಡುಗ, ಮುನ್ಸಿಗೆ ಬೇಜಾರು ಮಾಡ್ಕಿಬೇಡ. ಇಂದು ಹೋಗು, ಕಾಪಿ ಕಾಸಕ್ಕೂ ಎಂಥದ ಗ್ಯಾಸ್ ಖಾಲಿ ಆಗಿದೆ ಅಂತ ಮರಯ್ಯ. ಈಗ ಒಬ್ಬಲ್ಲೇ ಹೊಚ್ಚಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ನೀವು ಹೋಗು, ನಾಲ್ಕು ತೊಗೊಂಡು ಹೋಗು, ನಾಳೆಗೆ ಬಾ ಕೂತ್ಕೊಂಡು ಮಾತಾಡೋಣ. ಹಿಂದ ಪಾಪ ಹೇಗಿಡ್ತಾರೆ ಹಾಗೆಲ್ಲ ಹೇಳೋರಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೀನಿ. ನೀವು ಹೊಲ್ಡ್ ಹಂಗಾರ ಆತ? ಹಾಂ ನಂಗೇನು ಬೇಜಾರಿಲ್ಲ ಮಾದಪ್ಪಜ್ಜ, ನಾನೇನು ಎಷ್ಟೊತ್ತಿಗೂ ಏನು ಕಾಫಿ ಕುಡಿಯಲ್ಲ, ತಂದ್ರಿಲ್ಲ, ನಾನು ಮನೆಗೆ ಹೋಗಿ ಕುಡಿತೀನಿ. ಒಂದು ಕೆಲಸ ಎಂತದ ಮತ್ತೆ ಅಂತಾರೆ ಹೇಳ್ತಾ? ಇಲ್ಲ ಇಲ್ಲ, ಈಗ ಮತ್ತೆ ಅಂತ ಹೇಳ. ಎಂತ ಗೊತ್ತಾ, ಕಾಪಿ ಬೇಡ, ಕಾಪಿ ಬೇಡ. ಎಂತಕ್ಕೆ ಕಾಪಿ ಕಾಸ್ಲ ಗೊತ್ತಾನ? ಈ ಥರ ಚಳಿ ಹೊರಗಡೆ ಹೊಲ್ಡಕ್ಕೆ ಬೇಡ. ನೀವು ಈಗ ಬಂದು ಅಮ್ಮಯ್ಯೆಲ್ಲ ಒದ್ದಾಗಿ ಚಳಿ ಆಗ್ಯದೆ, ಹೆಂಗೆ ಒಂದು ತಟ್ಟು ತೆಗಿತೀರಲ್ಲ, ಅವರಿಗೂ ಒಂಚೂರು ಕೊಡಿ. ಇಬ್ಬರು ಒಂಚೂಚು ತಗೊಂಡು ಸುಮ್ಮನೆ ಬೆಚ್ಚ ಕೂತ್ಕೊಳ್ಳಿ. ನಾ ಹೋಗ್ತೀನಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನೊಂದು ದಿವಸ ಯಾವತ್ತಾರು ಬರ್ತೀನಿ ಮಾತಾಡೋಕ್ಕೆ ಆತ. ಸೊಯ್ಯ ಇದನ್ನೀಗ ನನ್ನ ಹತ್ರನೇ ಹೇಳಿದ್ರಿ ಅಂತ ಆತಿತ್ತ. ತಗೋಬೇಕು, ದಡ್ಡದಾನ ತಗೋಬೇಕು. ಈಗ ಕತ್ಲಿಗೆ ಹೆಗ್ಗಲಲ್ಲಿ ಪಲ್ಯ ರೊಟ್ಟಿ ಮಾಡಿದ್ರೆ ಒಂಚೂರು ಬೇಕಾಗ್ತದೆ. ಪಾಪಣ್ಣನ ಹತ್ರ ತರಕ್ಕೆ ಹೇಳ್ತೀನಿ, ತರದೇನು ಕೊಡ್ತೀನಪ್ಪ, ನಾನೇನು ಕೊಡಲ್ಲ ಅಂತ ಎಂದಾರು ಹೇಳಿ ನನ್ನ ಕೇಳ. ನನ್ನಿದ್ರೆ ಕುಡಿಯಲ್ಲ ನಡ, ಹಿಂದೀಗ ನಿನ್ನ ಬಾಯಲ್ಲಿ ಕೇಳಿದ್ದು ಬಿಟ್ರೆ ನನ್ನಿದ್ರೆ ಕುಡಿಯಲ್ಲ, ನನ್ನ ಹತ್ರ ಕೇಳೋದು ಇಲ್ಲ. ಇಟ್ಟಿದ್ದಲ್ಲೆಲ್ಲ ಚೂರು ಇದಾಗ್ತಿರ್ತದೆ. ಎಂಥದ ನಾನೇನದೇ ಹೇಳಲ್ಲ. ನೀ ಹೇಳಿದ್ದೊಂದು ಒಳ್ಳೆ ಕೆಲಸ ಆಯ್ತು. ನೀ ಹೊಲ್ಡಂಗಾರ ಪಕ್ಕನ ಹೊಲ್ಡ. ಹೇಳು ಚಿವ, ಇವತ್ತು ನಿನ್ನ ಮಗ್ಳು ತುರ್ಸೆ ನಮ್ಮ ಮನೆಗೆ ಬಂದೀಯ ಅಲ್ಲ? ಮೊದಲೇ ಬಿಂಗ್ರಿತನ ಮಾಡೋದು ನೋಡಿದ್ರೆ ಸಾಕ, ಅದಕ್ಕೆ ಮತ್ತೊಂದು ಹಿಂಗಿದ್ದು ಹೆಚ್ಚಾಗಿ ಕೊಡ್ತಿದ್ದೀಯ. ಇನ್ನೇನು ಮಾಡೋದು ಹೇಳ? ನಾನು ಎಂಥದ ಸಾಪ್ಸಿದ ಮಾತಾಡ್ತಾನೆ ಅಂತ ಸುಮ್ಮನೆ ನಿಂತ್ಕೊಂಡ್ರೆ? ಅಯ್ಯೋ ಪಾರತತ್ತೆ, ಗೊತ್ತೇನಿ, ತಡೀರಿ ಮರ್ರ, ಹೋತೀನಿ. ಅದು ಯಾಕಷ್ಟು ಗಡಿಬಿಡಿ ಮಾಡ್ತೀರಿ? ಅಲ್ಲ ಸುಳ್ಳಲ್ಲ, ಹುಡುಗ ಹೇಳ್ದಂಗೆ ಎಂತಕ್ಕೆ ಹಂಗೆ ಮಾಡ್ತಿದ್ದೀಯೆ? ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಅಪೂರ್ವಕ್ಕೊಂದ್ಸತಿ ಬಂದಾನೆ ಮನೇಲಿ ಏಸಾದಾರ ಬೇಸರಿಕೆ ಕಳಿಯೋಕೆ ಒಂಚು ಮಾತಾಡೋಣ ಅಂತೇಳಿ, ಬೇಡ ಹೋಗ್ಲಿ ಎತ್ಲಾಗೆ, ನೀನೇ ಮಾತಾಡ್ಬೇಕು ಅಂತ ಕಾಯಸ್ಪಟ್ಟಲ್ಲ ಅಂತ ಅವ್ನು ಹೋಗೋಕೆ ಹೇಳ್ತಿದ್ದೀನಿ. ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಟ್ಟೇನು ಗಡಿಬಿಡಿ ನೋಡೋಣ, ದಿನಿಲ್ಲ ಮಾತಾಡೋಕ್ಕೆ. ಒಂದು ಸತಿ ಏನಾನು ಮನ್ಸಿಗೆ ಬಂದುಬಿಟ್ರೆ ಹಿಂಗೆಯ, ಬೇಡ ಅಂದ್ರೆ ಕಾಲಡಿ ಕಸ ಮಾಡ್ತಿರ್ತೀಯ. ಈಗ ತಟ್ಟು ಕೊಡೋದಾದ್ರೆ ಹೋದ್ಮೇಲೆ ಕೊಡ್ತೀನಿ. ಏನು ಅದೇ ಇಲ್ಲೇ ಎಲ್ಲಿಗೆ ಹೋಗ್ತಾರೋದೇನು ಬೇಡ. ಎಂತ ಸಸಿ ಬರೋರೊಳಗೆ ಇದು ಮಾಡಬೇಕು ಅಂತನಾ? ಸಸಿ ಬಂದರೆ ಏನು ಅದೇನು ಹುಲಿ ಕಟ್ಲ ಹೆದರೋದೆ ಅಂತಕ್ಕೆ? ಅದು ಅದೇನು ಬರೋ ಹೊತ್ತಾಗ್ಲ, ಅದಕ್ಕೆ ನಂಜಿಕೆ ಮಾಡ್ಕಿಬೇಡ ನೀನು. ಹೋಗ್ತಾನೆ, ಹೋಗಕ್ಕಂತ ಹೊರಟ್ಕೊಂಡಿದ್ದೆ ಪಾಪ. ಹೋಗ ಮಗನೆ, ನೀ ಹೋಗ. ಭಾರತತೆ ನಾ ಹೋಗ್ತೀನಿ ಆತ, ಭಾಳ ತಗೊಳಕ್ಕೆ ಹೋಗ್ಬೇಡಿ. ಬೇಡ ಬೇಡ ನೋಡು ಹುಡುಗ, ನಿನ್ನ ಮಗ್ಳು ತುರ್ಸದೆ ಇವತ್ತ.